ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಪತ್ರಿಕಾ ಬಳಗದ ಎಲ್ಲ ಮಿತ್ರರನ್ನ ಸ್ವಾಗತ ಮಾಡ್ತಾ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರೆ, ಈಗಾಗಲೇ ಕಳೆದ ಹಲವಾರು ತಿಂಗಳುಗಳಿಂದ ವರ್ಷಗಳಿಂದ ಕೂಡ ತಪ್ಪಾಗಲಿಕ್ಕಿಲ್ಲ, ಇಳಕಲ್ ನಗರದಲ್ಲಿ ನೀರಿನ ಬವಣೆ ತಪ್ಪಿಲ್ಲ. ಪ್ರತಿದಿನವೂ ಒಂದಿಲ್ಲ ಒಂದು ವಾರ್ಡ್ನವರು ನೀರು ಬೇಕು ಅಂತೇಳಿ ನಗರಸಭೆಗೆ ಮುತ್ತಿಗೆ ಹಾಕ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ನಾನು 9ನೇ ತಾರೀಕಿನ ದಿವಸ ಘಟನೆ ಏನಾಯಿತು, ಸಾರ್ವಜನಿಕರು ಬಂದಿದ್ದಾರೆ. ಅಲ್ಲಿ ಆ ಸಾರ್ವಜನಿಕರ ಮೇಲೆ ಏನು ಕಮಿಷನರ್ ಅವತ್ತು ಆಫೀಸ್ನಲ್ಲಿ ಇರಲಿಲ್ಲ, 12 ಗಂಟೆಗೆ ಅವ್ರು ಬಂದಾಗ ಅವ್ರು ಇರಲಿಲ್ಲ. ಅವರು ಸುರಕ್ಷೆಗೆದ್ದು ಕಮಿಷನರ್ ಬರೋವರೆಗೂ ನಾವು ಕದಲೋದಿಲ್ಲ ಅಂಥೇಳಿ ಗೇಟ್ ಹಾಕ್ಕೊಂಡು ದಂಡಿ ಸತ್ಯಾಗ್ರಹ ಮಾಡ್ಯಾರ. 3 ತಾಸಿನ ನಂತರ ಕಮಿಷನರ್ ಬಂದು ಸಂಜೆಸಿಗೆ ಕಳಿಸ್ಯಾನ. ಆ ಸಂದರ್ಭದಲ್ಲಿ ಅವರು ಸಾರ್ವಜನಿಕರು ಕೂಡ ತಪ್ಪಾಗುತ್ತೆ, ಕ್ಷಮಿಸ್ಬೇಕು ಅಂತೇಳಿ ಕೇಳಿದ್ದಾರೆ, ಕ್ಷಮೆಯನ್ನ ಕೇಳಿದ್ದಾರೆ. ಹೆಣ್ಮಕ್ಳು ಕೇಳಿದ್ದಾರೆ, ಗಂಡ್ಮಕ್ಳು ಕೇಳಿದ್ದಾರೆ. ಜೊತೆಗೆ ಅವರು ಸಮಜಾಯಿಸಿ ಕಳಿಸಿದ ನಂತರ ಮರುದಿವಸ ಕಮಿಷನರ್ FIR ಮಾಡ್ಯಾರ. 2 ಹೆಣ್ಮಕ್ಳು ಗಂಡ್ಮಕ್ಳು ಒಂದಿಷ್ಟು ಮಂದಿ 7 ಜನರನ್ನ, ಒಟ್ಟು 9 ಜನರ ಹೆಸರು ಹಾಕಿ FIR ಮಾಡ್ಯಾರ. ಇನ್ನು ಉಳಿದವರು ಇನ್ನಿತರರಂತೂ ಬರೆದಿದ್ದಾರೆ. ಅರೆ, ಕುಡಿಯೋಕ್ ನೀರಿಲ್ಲ, ನೀರು ಕೊಡ್ರಿ ಅಂತ ಕೇಳಲಿಕ್ಕೆ ಹೋದವ್ರ ಮೇಲೆ FIR ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆದ್ರಿಂದ ನಾನು ನಿನ್ನೆ ದಿವಸ ನಮ್ಮ ನಗರಸಭೆಯ ಎಲ್ಲ ಸದಸ್ಯರನ್ನ ಮುಖಂಡರನ್ನ ಕರ್ಕೊಂಡು DC ಅವ್ರ ಹತ್ರ ಹೋಗಿ ಅವರಿಗೆ ಮನವಿಯನ್ನ ಮಾಡಿದ್ದೀವಿ. ಇದು ಆಗಿರ್ತಕ್ಕಂಥ ಘಟನೆ ತಪ್ಪು. ಸಾರ್ವಜನಿಕರಿಗೆ ಈ ರೀತಿ ನೀರು ಕೊಡದೇನೆ ಅವ್ರ ಮೇಲೆ FIR ಮಾಡಿ ಒಂದು ಭಯದ ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ಈ ಕ್ಷೇತ್ರದ ಶಾಸಕನ ಒತ್ತಡದಿಂದ ಆಗಿರ್ತಕ್ಕಂಥದ್ದು ಅನ್ನೊಂದು ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ DC ಅವರಿಗೆ ಹೇಳಿದ್ದೇನೆ. FIR ಆಗಿದೆ. ನಾವು SP ಅವ್ರ ಹತ್ರ ಕೂಡ ಹೋಗಿ ಹೇಳಿದ್ವಿ, ಈ ರೀತಿ ನೀವು FIRಗಳನ್ನು ಮಾಡಿಕೊಂಡ್ರೆ ಹೇಗೆ ಅಂತ ಹೇಳಿ. ಅವ್ರು ಹೇಳಿದ್ರು, ನಾವು ಯಾರು ಈಗ ಅರೆಸ್ಟ್ ಮಾಡಿಲ್ಲ, ಮಾಡೋದಿಲ್ಲ ಅಂತಲೂ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ. ಇದು ಬರೀ ಕೇವಲ ಲಕ್ಷ್ಮೀನಗರದ ನಿವಾಸಿಗಳದ್ದು ಒಂದೇ ಅಲ್ಲ, ಇಡೀ ನಗರದ ಎಲ್ಲ ಜನರು ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಈಗ ಮನುಷ್ಯನಿಗೆ ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಯಾವುದು ಇವತ್ತು ಅಂತಂದ್ರೆ ನೀರು ಮತ್ತು ಕರೆಂಟ್. ಕರೆಂಟ್ ಇಲ್ದೇನೂ ನಡೀಲಾರ್ದಂಥ ಪರಿಸ್ಥಿತಿ ಐತೆ, ನೀರಿಲ್ದೇನೂ ನಡೀಲಾರ್ದಂಥ ಪರಿಸ್ಥಿತಿ ಐತೆ. ಆದ್ರಿಂದ ಮತ್ತೆ ಮೂಲಭೂತ ಸೌಲಭ್ಯಗಳನ್ನು ಕೇಳೋದು, ಸಾರ್ವಜನಿಕರು ಕೇಳೋದು ಯಾರು ಕೇಳಬೇಕು? ಅವ್ರು ಕೇಳಿದ್ದಾರೆ. ಅವ್ರು ಕೇಳಿದಾರ ಮೇಲೆ FIR ಮಾಡೋಂಥದ್ದು ಯಾವ ಸರಿ ಅಂತ ಹೇಳಿದಾಗ SP ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳಿದ್ವಿ, ಈ ಕೇಸ್ ವಾಪಸ್ ತಗೋಬೇಕು DC ಅವರಿಗೆ ಮತ್ತು SP ಅವರಿಗೆ. ಆಮೇಲೆ ಯಾರನ್ನು ಕೂಡ ಅರೆಸ್ಟ್ ಮಾಡಬಾರ್ದು ಅಂತಲೂ ಕೂಡ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಅವರು DC ಅವರು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ 1 ವಾರದ ಕಾಲಾವಕಾಶವನ್ನು ಅವ್ರು ಕೇಳಿದ್ದಾರೆ. 1 ವಾರದ ಕಾಲಾವಕಾಶ, ಅದರೊಳಗೆ ಕುಡಿಯೋ ನೀರಿನ ಸಮಸ್ಯೆನ ಸರಿ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ನಾನು ಕೂಡ SP DC ಅವ್ರ ಭೇಟಿ ಆದ ನಂತರ ಆಲಮಟ್ಟಿ ಡ್ಯಾಮ್ಗೂ ಕೂಡ ಹೋಗಿ ಬಂದಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿ ದಿನದ 23 ತಾಸು 24 ತಾಸು ಪಂಪಿಂಗ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಕ್ಕಂಥದ್ದು ಏನಂದ್ರೆ, ವೋಲ್ಟೇಜ್ ಡ್ರಾಪ್ ಇರೋದ್ರಿಂದ ನೀರು ಹೆಚ್ಚು ಪಂಪ್ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ.
ಅನ್ನೋ ಒಂದು ಮಾತನ್ನ ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪರ್ಸನ್ ಅಂದ್ರೆ ಸಿಬ್ಬಂದಿ ವರ್ಗದವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಪುಸ್ತಕದಲ್ಲಿ ಎಲ್ಲಾನು ಪ್ರತಿನಿತ್ಯ 23-24 ತಾಸು ಪಂಪಿಂಗ್ ಆಗಿರ್ತಕ್ಕಂಥದ್ದನ್ನು ತೋರಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಇದು 2 ವರ್ಷದಿಂದ ಇತ್ತೀಚೆಗೆ ಯಾಕೆ ಇದು ಸಮಸ್ಯೆ ಆಗಿದೆ? ಮೊದಲು ವಿಯೋಲಿಯಾ ಕಂಪನಿ ಅಂತ ಹೇಳಿ ಅವ್ರು ಏನು ಈ ನಮ್ಮ ಕಾಮಗಾರಿ ಎಕ್ಸಿಕ್ಯೂಷನ್ ಮಾಡಿದ್ರು, ಅವರು ಅದನ್ನ ಮೇಂಟೈನ್ ಮಾಡ್ತಿದ್ರು. ಈ ಶಾಸಕರು ಬಂದ ನಂತರ ಅವ್ರನ್ನ ಬಿಡಿಸಿ, ಈ ಕಮಿಷನರ್ ಬಂದ ನಂತರ ಅವ್ರನ್ನ ಬಿಡಿಸಿ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಅನುಭವ ಇಲ್ಲ, ಇಲ್ಲೇ ಲೋಕಲ್ದವ್ರು ಯಾರ್ಯಾರೋ ಮಾಡ್ತಾರೆ. ಹೀಗಾಗಿ ಈ ಸಮಸ್ಯೆ ಉದ್ಭವ ಆಗಿದೆ. ಒಂದೇದು ಕೇಳಕ್ ಹೋದ್ರ ಮೇಲೆ FIR ಆಗ್ತಕ್ಕಂಥ. ಅದ್ರ ಜೊತೆಗೆ ಕ್ಷೇತ್ರದ ಶಾಸಕ ಕಾಶಪ್ಪನವರು ಊರಿನ ಇಳಕಲ್ ನಗರದ ಜನರ ನೀರಿನ ಸಮಸ್ಯೆಯನ್ನ ಬಗೆಹರಿಸೋದು ಬಿಟ್ಟು ತನ್ನ ರಿಸಾರ್ಟ್ಗೆ 2 ಇಂಚ್ ಪೈಪ್ಲೈನ್ ಇದರಿಂದ ತಗೊಂಡೋಗಿದ್ದಾನೆ. 24/7 ಏನು ಸ್ಕೀಮ್ ಐತೆ ಅಲ್ಲಿಂದನ ನೇಕಾರ ಕಾಲನಿಯಿಂದ ಕಮಗಲ್ಲ ರಸ್ತೆಯ ನೇಕಾರ ಕಾಲನಿಯಿಂದ 2 ಇಂಚ್ ಪೈಪ್ಲೈನ್ ತನ್ನ ರಿಸಾರ್ಟ್ಗೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಂಡಿಗೆ ಬೇಕಲ್ಲ ನೀರು, ಇಲ್ಲಿಂದ ನೀರು ಒಯ್ತಕ್ಕಂಥದ್ದು. ಇಲ್ಲಿ ಜನ ನೀರಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ, ಕುಡಿಯಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಶಾಸಕನಿಗೆ ಫಿಶ್ ಪಾಂಡಿಗೆ ನೀರು ಬೇಕು, ಈತನ ಸ್ವಿಮ್ಮಿಂಗ್ ಪೂಲಿಗೆ ನೀರು ಬೇಕು. ಅದು ಯಾವ ವ್ಯಾಪ್ತಿ? ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರಿಗೆ 2 ಇಂಚಿನ ಪೈಪ್ಲೈನ್ ಹಾಕಿ ಕಮಿಷನರ್ ಹೆಂಗ್ ಕೊಟ್ಟ? ಯಾರು ಪರ್ಮಿಷನ್ ಕೊಟ್ಟವರು? ಯಾರು ಹೇಳೋರು ಕೇಳೋರಿಲ್ವಾ? ಹೀಗಾದ್ರೆ ಸಾರ್ವಜನಿಕರ ಜೀವನ ಹೇಗೆ? ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಅಂತೇಳಿ ಮಾಡಿರ್ತಕ್ಕಂಥ ಒಂದು ಯೋಜನೆಯಿಂದ ನಮ್ಮ ಐಷಾರಾಮಿ ಜೀವನಕ್ಕೆ ಬೇಕು ಅಂತೇಳಿ ಒಬ್ಬ ಶಾಸಕ ತಗೊಂಡು ಹೋದ್ರ ಮತ್ತೆ ಗತಿ ಏನು? ಇದನ್ನು ಕೂಡ DC ಅವರ ಗಮನಕ್ಕೆ ತಂದಿದ್ವಿ ನಾವು. 2 ಇಂಚಿನ ಪೈಪ್ ಲೈನ್ ಹಾಕೊಂಡು ಹೋಗ್ಯಾರ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದು ರಿಸಾರ್ಟ್, ಇಲ್ಲಿ ಬರಲ್ಲ. ಇಳಕಲ್ ನಗರದ ವ್ಯಾಪ್ತಿ ಅಲ್ಲ. ಇಳಕಲ್ ನಗರದ ವ್ಯಾಪ್ತಿಯಲ್ಲಿ ಕೇಳಿದ್ರು ಕೂಡ ಎಷ್ಟು? 1/2 ಇಂಚಿನ ಪೈಪ್ ಲೈನ್ ಹಾಕಿ ಕೊಡ್ಬೇಕು. ಭಾಳ ಅಂದ್ರೆ ಇಳಕಲ್ ನಗರದ ವ್ಯಾಪ್ತಿಯಲ್ಲಿ ಎದಾರಪ್ಪ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತಂದ್ರೆ 1/2 ಇಂಚಿನ ಪೈಪ್ ಲೈನ್ ಮಾತ್ರ ಹಾಕ್ಲಿಕ್ಕೆ ಅವಕಾಶ ಐತಿ, ಯಾರಿಗಿಲ್ಲ ಅನ್ನಕ್ಕಿಲ್ಲ. ಆದ್ರೆ ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಂಡ್ಗೆ ನೀರು ಕೊಡೋದಕ್ಕಲ್ಲ. ಈಗಾಗಲೇ ನಾನು ಕೆರೆ ತುಂಬತಕ್ಕಂಥ ಯೋಜನೆಯಲ್ಲಿ ಶಿವನಗುತ್ತಿ ಕೆರೆ ತುಂಬಿದ್ದೀವಿ. ಆ ಕೆರೆ ತುಂಬ ಯೋಜನೆಯಿಂದ ಆ ಕೆರೆಯಲ್ಲಿ ನೀರೈತೆ. ಈ ಕೆರೆಯಲ್ಲಿ ನೀರಿದ್ದರಿಂದ ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡನು ಶಾಸಕ. ಎಲ್ಲಿಗೆ? ತನ್ನ ರಿಸಾರ್ಟ್ಗೂ ಮಾಡ್ಕೊಂಡಿದ್ದಾನೆ ಕೆರೆಯಿಂದ. ಅದು ಸಾರ್ವಜನಿಕವಾಗಿ ಪಾಪ ರೈತರಿಗೆ ಬೇಕದು, ಈತನ ಐಷಾರಾಮಿ ಜೀವನಕ್ಕೆ ಬೇಕು. ಜೊತೆಗೆ ಇವತ್ತು ನಾನು ಜನರಲ್ಲಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇಳಕಲ್ ನಗರದ ಯಾವ ಜನತೆಯೂ ಕೂಡ ದಯವಿಟ್ಟು ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ 100 ಕೇಸ್ಗಳಾದರೂ ನಾವು ನೀವೆಲ್ಲರೂ ಸೇರಿ ಎದುರಿಸೋಣ. ಸಾರ್ವಜನಿಕವಾಗಿ ಬೇಡಿಕೆಗಳನ್ನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಿಮ್ಮ ಜೊತೆಯಲ್ಲಿ ನಾನು ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟವನ್ನು ಇನ್ನೂ ತೀವ್ರಗತಿಯಲ್ಲಿ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಕ್ಷೇತ್ರದ ಶಾಸಕ ಮತ್ತು ಅಧಿಕಾರಿ ವರ್ಗದವರು ಕೊಡ್ಲಿಕ್ಕೆ ಬಯಸ್ತೀನಿ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಅದ ಮುಂದೆ ಬರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸಬೇಕಾಗಿರೋ ಅವರು, ಸಾರ್ವಜನಿಕರಲ್ಲ. ಆದ್ರಿಂದ ಅಧಿಕಾರಿ ವರ್ಗದವ್ರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಕಂದಾಯ ಇಲಾಖೆ ಇರಲಿ, ನಗರಸಭೆ ಕಮಿಷನರ್ ಇರಲಿ, ಯಾರೇ ಇರಲಿ, ನೀವು ಕಾನೂನಾತ್ಮಕವಾಗಿ ಕೆಲಸ ಮಾಡಿದರೆ ಸರಿ. ಇಲ್ಲದೆ ಇದ್ರೆ ನೀವು ಮುಂದಿನ ದಿನಮಾನಗಳಲ್ಲಿ ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನ ನಿಮ್ಮ ಮೈ ಮೇಲೆ ಹಾಕೋಬೇಡಿ.